ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ರಾಜಾತಿಥ್ಯ ನೀಡಲಾಗ್ತಾ ಇದೆ ಎಂದು ಆರೋಪಿಸಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಗೃಹ ಸಚಿವರು ಕೂಡಲೇ ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡಬೇಕು ಅಂತ ಆಗ್ರಹಿಸಿ ಬಿಜೆಪಿ ಯುವ ಮೋರ್ಚಾ ವಿಜಯನಗರ ಜಿಲ್ಲಾ ಘಟಕ ಪ್ರತಿಭಟನೆಯನ್ನು ನಡೆಸಿತು. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ಯುವ ಮೋರ್ಚಾ ಕಾರ್ಯಕರ್ತರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗಿದ್ರು. ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂತಹ ಕೈದಿಗಳಿಗೆ ಮೊಬೈಲ್, ಮದ್ಯ, ಗಾಂಜಾ, ಸಿಗರೇಟ್ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಒದಗಿಸಲಾಗ್ತಾ ಇದೆ ಅಂತ ಕೂಡ ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇದು ರಾಜ್ಯ ಸರ್ಕಾರದ ವೈಫಲ್ಯವನ್ನ ಎತ್ತಿ ತೋರಿಸ್ತಾ ಇದೆ ಅಂತ ಕೂಡ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಕ್ರಿಮಿನಲ್ ಹಿನ್ನೆಲೆಯುಳ್ಳವರಿಗೆ ಜೈಲಿನಲ್ಲಿ ರಾಜಾಶ್ರಯ ನೀಡುವಂತಹ ಮೂಲಕ ರಾಜ್ಯ ಸರ್ಕಾರವು ಭಯೋತ್ಪಾದಕರು, ಕ್ರಿಮಿನಲ್ಗಳು, ಅತ್ಯಾಚಾರಿಗಳು ಮತ್ತು ವಂಚಕರನ್ನು ಬೆಂಬಲಿಸ್ತಾ ಇದೆ ಅಂತ ಕೂಡ ಅವರು ಆರೋಪಿಸಿದ್ರು. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ ಅಂತ ಕೂಡ ಪ್ರತಿಭಟನಾಕಾರರು ದೂರಿದರು. ಉಗ್ರ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದವರಿಗೆ ಮೊಬೈಲ್ ನೀಡ್ತಾ ಇರುವಂತಹದ್ದು ದೇಶಕ್ಕೆ ಅಪಾಯ ತಂದೊಡ್ಡಲಿದೆ ಅಂತ ಕೂಡ ಅವರು ಈ ವೇಳೆ ಎಚ್ಚರಿಕೆಯನ್ನು ನೀಡಿದ್ರು. ಸೀರಿಯಲ್ ರೇಪಿಸ್ಟ್ ಉಮೇಶ್ ರೆಡ್ಡಿ ಸೇರಿದಂತೆ ಇತರ ಅಪರಾಧಿಗಳಿಗೂ ಕೂಡ ಐಷಾರಾಮಿ ಸೌಲಭ್ಯಗಳನ್ನು ನೀಡ್ತಾ ಇರುವಂತಹದ್ದು ಖಂಡನೀಯ ಅಂತ ಕೂಡ ಅವರು ಹೇಳಿದ್ರು. ಅಕ್ರಮ ಚಿನ್ನ ಸಾಗಾಣಿಕೆ ಪ್ರಕರಣದಲ್ಲಿ ಭಾಗಿಯಾಗಿರುವಂತಹ ಆರೋಪಿಗೆ ರೆಸಾರ್ಟ್ ಸೌಲಭ್ಯ ಒದಗಿಸಲಾಗ್ತಾ ಇದೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಈ ಎಲ್ಲಾ ಬೆಳವಣಿಗೆಗಳ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಮತ್ತು ಗೃಹ ಸಚಿವರು ನೈತಿಕ ಹೊಣೆಗಾರಿಕೆಯನ್ನು ಹೊತ್ತು ಕೂಡಲೇ ರಾಜೀನಾಮೆಯನ್ನು ನೀಡಬೇಕು ಅಂತ ಕೂಡ ಯುವ ಮೋರ್ಚಾ ಆಗ್ರಹಿಸಿದೆ. ರಾಜ್ಯ ಸರ್ಕಾರವು ಕೂಡಲೇ ಈ ಬಗ್ಗೆ ತನಿಖೆ ನಡೆಸಬೇಕು ಮತ್ತು ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು ಅಂತ ಕೂಡ ಅವರು ಒತ್ತಾಯಿಸಿದ್ರು. ಯುವ ಮೋರ್ಚಾದ ಜಿಲ್ಲಾ ಘಟಕದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಪೊಲೀಸರು ಅಂದ್ರೆ ಕಣ್ಕಾವಿಲ್ಲ ಈ ಸಮಾಜಕ್ಕೆ. ಎಲ್ಲ ನಡೀತಕ್ಕಂಥ ಕೃತ್ಯಗಳಿಗೆ ನೀವು ಸಿಸಿ ಕ್ಯಾಮೆರಾ ಹಾಕಿ, ಆದ್ರೆ ನೀವು 24x7 ಒಂದು ಜೈಲಲ್ಲಿ ನೀವು ಅಪರಾಧಿಗಳನ್ನ, ಆರೋಪಿಗಳನ್ನ ಅಲ್ಲಿ ಹಾಕಿರ್ತಕ್ಕಂಥ ಸಂದರ್ಭದಲ್ಲಿ ನೀವೇ ಅವ್ರನ್ನ ಕಾಯ್ಲಕ್ಕಾಗೋದಿಲ್ಲ, ನೀವೇ ಎಲ್ಲ ಸಪ್ಲೈ ಮಾಡ್ತಂದ್ರೆ ಅದ್ರ ಮೇಲೆ ನಿಮ್ಮ ಅಧಿಕಾರಿಗಳ ಮೇಲೆ ನಿಮಗೆ ಒಂದು ಇದಿಲ್ಲ ಅಂತಂದ್ರೆ ಮತ್ತೆ ಯಾವ ವ್ಯವಸ್ಥೆಯಲ್ಲಿದ್ದೀರಿ? ನಾವು ಪಾರ್ಟಿ ಬಿಜೆಪಿ ವತಿಯಿಂದ ಎಚ್ಚರಿಸಿದಾಗ ಮಾತ್ರ ನಿಮಗೆ ಕಣ್ಗವನ ಹಾಕ್ಬೇಕು, IPS ಆಫೀಸರ್ಗಳ ನೇಮಕ ಮಾಡ್ಬೇಕು ಅನ್ನೋದು ಇದು ಬರ್ತೈತಾ? ಎಷ್ಟು ಅಧ್ವಾನ ಈ ಕಾಂಗ್ರೆಸ್ ಸರ್ಕಾರ ಆಗಿದೆ ಅಂತಂದ್ರೆ ನಿರಂತರವಾಗಿ ಒಂದಲ್ಲ ಒಂದು ಈ ರಾಜ್ಯದಲ್ಲಿ ಪ್ರಕರಣಗಳು ಬೆಳಕಿಗೆ ಬರ್ತಾ ಇದಾವೆ. ದಿನನಿತ್ಯ ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಬಿಜೆಪಿ ಅವರು ಪ್ರತಿಭಟನೆ ಮಾಡ್ತಾ ಇದ್ದಾರೆ.